ಸಿದ್ದರಾಮಯ್ಯನವರು ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ, ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇಲ್ಲ ಸಿದ್ದರಾಮಣ್ಣರ ಅಸಮಾಧಾನ ಏನಿಲ್ಲ. ಸಿದ್ದರಾಮಣ್ಣರು ಹೇಳಿದಂಥವ್ರು ಎಲ್ಲರಿಗೂ ಸಚಿವ ಸ್ಥಾನ ಸಿಕ್ಕಿದೆ, ಅಸಮಾಧಾನ ಏನಿಲ್ಲ. ಯಾವುದೋ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಘಟನೆ ನಡೆದದ್ರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಇದಕ್ಕೆ ಬರಲಿಲ್ವೋ ಹೊರತು ಇನ್ಯಾವುದೂ ಅಲ್ಲ. ಅದು ಸಿದ್ದರಾಮಯ್ಯನವರು ಯಾವುದೋ ಒಂದು ಸಣ್ಣ ಒಂದು ವಿಚಾರ ನಡೀತು ಅಲ್ಲ. ಒಂದು ವೇಳೆ ಆ ಗಾಯತ್ರಿ ಶಾಂತೇಗೌಡರವ್ರದ ಘಟನೆಯಲ್ಲಿ ಅವರು ಹೇಳಿದ್ರು, ಅವ್ರ ರೆಕಮೆಂಡ್ ಬೇರೆಯವ್ರಿಗೆ ಮಾಡಿದ್ರು. ನನ್ನ ಮಗನೂ MLC ಇದ್ದಾನೆ, ಅವಮ್ಮನೂ MLC, ಇಬ್ಬರೂ ಮಂತ್ರಿಗಳಾದ್ರೂ ಸರಿ ಹೋಗಲ್ಲ ಅಂತಕ್ಕಂಥದ್ದು ಒಂದೇ ಜನಾಂಗದಲ್ಲಿ ಅಂತಕ್ಕಂಥದ್ದನ್ನು ಭಿನ್ನಯಿಸ್ಕೊಂಡು ಅದು ಬೇಡ ಅಂತ ಅವರು ಹೇಳಿದ್ರು ಅಂತ ಕಾಣುತ್ತೆ. ಆದರೆ ಅವ್ರಿಗೆ ಹೈಕಮಾಂಡ್ ಹಾಕಿದಾಗ ಅವರು ಸ್ವಲ್ಪ ಮನಸ್ಸಿಗೆ ಇದಾಗಿತ್ತು. ಅದು ಅವರು ಭಾಳ ಬೇಡ ಅದು ಅಂತೇಳಿ ಹೇಳಿದ್ರು ಅಂತ ಕಾಣುತ್ತೆ. ಅದರಿಂದ ಹಂಗೆ ಆಗಿರ್ಬೋದೇ ಹೊರತು ಸಿದ್ದರಾಮಣ್ಣವರು ಭಾಳ ಹ್ಯಾಪಿ ಆಗಿದ್ದಾರೆ. ನಾವು ಎಲ್ಲ ರಾತ್ರಿ ಎಲ್ಲ ಮಾತಾಡಿದ್ದೀವಿ, ಭಾಳ ಸಂತೋಷವಾಗಿದ್ದಾರೆ. ರಾಜಣ್ಣ ಅವರು ಹೇಳಿದ್ದಾರೆ, ಬಂಗಾರಪ್ಪ ಅವ್ರನ್ನ ಇಳಿಸಿದ್ರು ಕೆಳಗೆ ಪಕ್ಷನೆಲ್ಲ ಕಸ್ತು, ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು. ಪಾಸಿಟಿವ್ ಆಗಿರ್ಬೇಕು ಹೊರತು ನೆಗೆಟಿವ್ ಆಗಿರಬಾರ್ದು. ನೋಡೋಣ ಮುಂದೆ ಕಾದ್ ನೋಡೋಣ. ಶಾಸಕರು ರಾಜೀನಾಮೆ ಕೊಡ್ತೀನಿ ಅಂತ ಅಕ್ಸೆಪ್ಟ್ ಮಾಡೋದು ಸರಿನಾ ಸರ್? DK ಶಿವಕುಮಾರ್ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಸರ್, ಅದು ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು, ಅದು ನನಗೆ ಗೊತ್ತಿಲ್ಲ. ನಾನು ನಾಳೆ ನಮಗೆ ಒಂದು ಮುಖ್ಯಮಂತ್ರಿಗಳು ನಿನ್ನೆ ಕ್ಯಾಬಿನೆಟ್ನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆನಲ್ಲಿ ನೀವು ಹೋಗಿ 7 ತಾಲೂಕಿನಲ್ಲಿ 8 ತಾಲೂಕಿನಲ್ಲಿ ಬರ ಪರಿಹಾರ ಮತ್ತು ಏನು ಮಳೆ ಹಾನಿ ಉಂಟಾಗಿದೆ, ಅದರಿಂದ ಫ್ಲಡ್ನಲ್ಲಿ ಏನಾಗಿದೆ ಅದ್ರ ಬಗ್ಗೆ ಪೂರ್ಣ ವರದಿನ 2-3 ದಿವಸದೊಳಗಡೆ ನಮಗೆ ಸರ್ಕಾರಕ್ಕೆ ತಲುಪಿಸ್ಬೇಕು, ಹೋಗ್ಬೇಕು, ಜನಗಳ ಬಳಿಗೆ ಹೋಗ್ಬೇಕು, ಜನಗಳ ಹತ್ರ ಕೇಳಬೇಕು. ಏನಪ್ಪ ಸರ್ಕಾರ ಬರಲೇ ಇಲ್ಲ ಅನ್ನೋದು ಬೇಡ, ಬರ ಪರಿಹಾರದಲ್ಲಿ ಏನು ಇಂದಿನಿಂದ ಏನು ನಡ್ಕೊ ಬಂದಿದೆ ಅದನ್ನು ನಾವು ಮಾಡಲೇಬೇಕಾಗತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಬರನ ನಿಭಾಯಿಸಬೇಕಾಗತ್ತೆ. ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಇದೆ ಇಲ್ಲಿ, ರಾಜ್ಯ ಸರ್ಕಾರದ್ದು ಹೇಳಿ ಬಂದಿಲ್ಲ ಬರ. ಕೇಂದ್ರ ರಾಜ್ಯ 2 ಸರ್ಕಾರಗಳ ಜವಾಬ್ದಾರಿ ಇಲ್ಲಿದೆ. ಅದರಿಂದ 2 ಸರ್ಕಾರಗಳು ನಿಂತು ಇವತ್ತಿನ ಬಂದಿರತಕ್ಕಂಥ ಈ ಒಂದು ಏನು ಸಾಂದರ್ಭಿಕವಾಗಿ ಬಂದಿರತಕ್ಕಂಥ ಈ ಒಂದು ಬರನ ಮತ್ತು ಫ್ಲಡ್ನ ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ನಾವು ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ನಾಳೆಯಿಂದ ಮಾಡ್ತೀವಿ. ನಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ? ನಾವು ಯಾವ ಖಾತೆ ಕೊಟ್ರು ಸಂತೋಷ. ಮುಖ್ಯಮಂತ್ರಿಗಳ ವಿವೇಚನೆ, ಅವ್ರು ಯಾವ್ದು ಕೊಡ್ತಾರೆ ಅದನ್ನ ನಿಭಾಯಿಸ್ತಾರೆ. ಹಿಂಗೆ ಹೇಳ್ತಾರೆ ಸರ್, ನಿಮ್ಮ ಒಂದು ಆಸಕ್ತಿ ಕ್ಷೇತ್ರ ಅಂತ ಇರುತ್ತಲ್ಲ. ಅಲ್ಲ, ಆಸಕ್ತಿ ಕ್ಷೇತ್ರ ನಾನು ಹೆಚ್ಚಿಗೆ ಹೋರಾಟ ಮಾಡ್ತಾ ಇದ್ದದ್ದು ವಿಧಾನಸೌಧದಲ್ಲಿ ಕೃಷಿ ಬಗ್ಗೆ, ರೈತರ ಬಗ್ಗೆ ನಂದು ಯಾವಾಗಲೂ ಒಂದು ಕ್ವಶನ್, ಒಂದು ಸೆಷನ್ ಒಳಗೆ ಇದ್ದೇ ಇರೋದು. ಕೊಬ್ಬರಿ ಇದು ಎಲ್ಲದ್ರ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಕೃಷಿ ಅನ್ನೋದು ನನ್ನ ಸಬ್ಜೆಕ್ಟ್. ಅದು ನಾನು ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ ಅಂತ